ಇಲ್ಲಿ ಮೂರು ಪಕ್ಷಗಳಿಗೂ ಸಹ ಸಾಕಷ್ಟು ಪ್ರತಿಷ್ಠೆಯ ಕಣವಾಗಿರ್ತಕ್ಕಂಥದ್ದು. ಜೆಡಿಎಸ್, ಬಿಜೆಪಿ ಮತ್ತೆ ಕಾಂಗ್ರೆಸ್ ಮೂರು ಪಕ್ಷಗಳು ಸಹ ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಇಲ್ಲಿ ಕಣಕ್ಕಿಳಿಸಿರ್ತಕ್ಕಂಥದ್ದು. ಈಗಾಗಲೇ ನಾವು ನೋಡ್ಬೋದು ಸಕಲ ರೀತಿಯ ಸಿದ್ಧತೆಗಳನ್ನ ಸಿಬ್ಬಂದಿಗಳು ಸಹ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯ ಇಲ್ಲಿ ಒಂಚೂರು ತೊಂದರೆ ಆಗದ ರೀತಿಯಲ್ಲಿ ಎಲ್ಲಾ ರೀತಿ ಕಡೆಯೂ ಸಹ ಸಿಸಿ ಕ್ಯಾಮೆರಾಗಳನ್ನ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ 4 ಬಿಜೆಪಿ ಕಾಂಗ್ರೆಸ್ನವ್ರಿಗಿದ್ರೆ 2 ಬಿಜೆಪಿ ಗೆಲ್ಲುತ್ತೆ. 1 ಸ್ಥಾನಕ್ಕೋಸ್ಕರ ಈಗ ನೇರವಾಗಿ ಫೈಟ್ ಇರ್ತಕ್ಕಂಥದ್ದು. ಆ 1 ಸ್ಥಾನ ಯಾರಿಗೆ ಅನ್ನೋದ್ರ ಬಗ್ಗೆ ಸಹ ಸಾಕಷ್ಟು ಕುತೂಹಲಕ್ಕೆ ಈಗ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಇಲ್ಲಿ ಜೆಡಿಎಸ್ ನ ಅಭ್ಯರ್ಥಿ ಸಹ 1 ಸ್ಥಾನಕ್ಕೆ ಹಾಕಿರ್ತಕ್ಕಂಥದ್ದು. ಇನ್ನು ಕಾಂಗ್ರೆಸ್ನವರು ಸಹ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನ ಈ ಪರಿಷತ್ ಚುನಾವಣೆ ಪಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ 29 ಮತಗಳನ್ನ ಬಿಜೆಪಿ ಈಗಾಗಲೇ ಗುರ್ತು ಮಾಡಿರ್ತಕ್ಕಂಥದ್ದು. ತಮ್ಮ ಮೊದಲ ಆದ್ಯತೆಯಲ್ಲಿ 29 ಮತಗಳನ್ನ ತಮ್ಮ ಅಭ್ಯರ್ಥಿಗಳಿಗೆ ಹಾಕಬೇಕು. ಮಿಕ್ಕ ಮತಗಳು ಏನ್ ಬರ್ತವೆ ಅವುಗಳನ್ನ ಜೆಡಿಎಸ್ಗೆ ಹಾಕ್ಬೇಕು ಅನ್ನೋದು ಬಿಜೆಪಿಯ ಒಂದು ಇದು. ಕಾಂಗ್ರೆಸ್ ಯಾವ ರೀತಿ ಸ್ಟ್ರಾಟಜಿಯನ್ನ ಮಾಡ್ಕೊಳುತ್ತೆ, ಯಾಕಂದ್ರೆ ಕೆಲವು ಮತಗಳ ಒಂದು ಇದಿದೆ ಕಾಂಗ್ರೆಸ್ಗೆ. ಹಾಗಾಗಿ ಆ ಮತಗಳನ್ನ ಯಾವ ರೀತಿ ಸೆಳೆಯುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಇದೀಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ರಾಘವೇಂದ್ರ ವಿ, ಪವರ್ ಟಿವಿ, ಬೆಂಗಳೂರು.